ಹೆಲೋ ಗೈಸ್, ದಿಸ್ ಈಸ್ ಕಲ್ಪನಾ ರೆಡ್ಡಿ. ವೆಲ್ಕಮ್ ಬ್ಯಾಕ್ ಮತ್ತೊಂದು ಮಿನಿ ಬ್ಲಾಗ್. ಇದು ಹೂವು ತುಂಬ ಚೆನ್ನಾಗಿದೆ, ಆದರೆ ಮುಡ್ಕೊಳ್ಳೋದಕ್ಕೆ ಮನಸ್ಸಿಲ್ಲ. ಚೆನ್ನಾಗಿರೋ ಹೂವು ನೋಡಿದ್ರೆ ನಂಗೆ ಮುಡ್ಕೊಳ್ಳೋಕೆ ಇಷ್ಟ ಆಗಲ್ಲ, ಹಾಗೆ ಇಡಬೇಕು ಅನಿಸುತ್ತೆ. ಆದರೂ ಮುಡ್ಕೊಂಡು ತೋಟಕ್ಕೆ ಹೋಗ್ತಾ ಇದ್ದೀನಿ. ತೋಟಕ್ಕೇನು ಅಂತ ಹೇಳಿದ್ರೆ ನಮ್ಮ ಮನೆಯವ್ರಿಗೆ ಊಟ ತೊಗೊಂಡು ಹೋಗ್ತಾ ಇದ್ದೀನಿ. ಔಷಧಿ ಹೊಡಿತಾ ಇದ್ದಾರೆ, ಟೊಮೊಟೊ ಗಿಡ ಇತ್ತಲ್ವ ಅದಕ್ಕೆ ಕಳೆನಾಶಕ ಹೊಡಿತಾ ಇದ್ದಾರೆ. ಅದಕ್ಕೋಸ್ಕರ ಏನು ಸಿಮೆಗಿಲ್ದಿರೋ ತೋಟ ಆಗಲಲ್ಲ, ಅದನ್ನೇ ವಿಡಿಯೋ ಮಾಡ್ತಿದ್ದಾರೆ. ಸಿಮೆಗಿರೋ ಇಲ್ದಿರೋ ಕೆಲಸ ಮಾಡ್ತಾರೆ ಅಂತ ಅಂದ್ಕೊಂಡ್ರೆ ಹೌದು, ನಮಗೆ ಅದೇ ಥರನೇ ಅನಿಸೋದು. ಯಾಕೆ ಅಂದರೆ ಸಿಟಿಯಲ್ಲಿ ಡ್ರೆಸ್ಅಪ್ ಮಾಡಿಕೊಂಡು ಶೋ ಅಪ್ ಮಾಡ್ಕೊಂಡು ಅತ್ತಿಂದೆ ಇತ್ತಿಂದೆ ಅಂತ ಹೇಳೋರಿಗೆ ಲೈಕ್ ಕಮೆಂಟ್ ಮಾಡ್ತೀರಾ ಅಂತ ನಮಗೇನಕ್ಕೆ ಮಾಡೋದಿಲ್ಲ, ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ನಮ್ಮ ಮನೆಯವರು ಔಷಧಿ ಹೊಡಿಯೋ ಹತ್ರ ನಾನು ಮತ್ತೆ ನಮ್ಮ ಸುಂದರಿ ಹೋಗ್ತಾ ಇದ್ದೀವಿ. ನಮ್ಮ ಸುಂದರಿ ಅಂದರೆ ನಥಿಂಗ್ ಬಟ್ ನಮ್ಮ ಬೆಕ್ಕು. ಬಂದು ಇಲ್ಲಿಗೆ ನೋಡಿ, ಅವರು ಔಷಧಿ ಹೊಡಿತಾ ಇದ್ದಾರೆ. ಈಗ ಖಾಲಿ ಆಗಿತ್ತು ಡ್ರಮ್, ಅದಕ್ಕೋಸ್ಕರ ನೀರು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಔಷಧಿನ ಮಿಕ್ಸ್ ಮಾಡಿಕೊಂಡು ಮತ್ತೆ ಇನ್ನೊಂದು ಟ್ರಿಪ್ ಹೋಗಿ ಬರ್ತಾರೆ. ಊಟ ಮಾಡಿ ಅಂತ ಹೇಳಿದ್ರೆ ಸ್ವಲ್ಪ ಹೊಡೆದ್ಬಿಟ್ಟು ಆಮೇಲೆ ಮಾಡ್ತೀನಿ ಅಂತಂತ ಹೇಳಿದ್ರು. ಅದಕ್ಕೋಸ್ಕರ ಸರಿ ಅಂತಂತ ಹೇಳಿ ನಾನು ಇದನ್ನೆಲ್ಲ ಸ್ವಲ್ಪ ನೋಡಿಕೊಂಡು ವಿಡಿಯೋ ಮಾಡ್ಕೊಂಡ್ಬಿಟ್ಟು ಹೀಗೆ ಒಂದ್ಸಲ ಈರುಳ್ಳಿ ಅಪ್ಡೇಟ್ ಕೊಟ್ಟಿಲ್ಲ ಅಲ್ವಾ, ಈರುಳ್ಳಿ ಯಾವ ಥರ ಬಂದಿದೆ ಅಂತಂತ ತೋರಿಸ್ತಾ ಇದ್ದೀನಿ. ಇದಕ್ಕೂ ಮೊನ್ನೆ ಕಳೆನಾಶಕ ಹೊಡೆದ್ರು, ಅದು ವಿಡಿಯೋ ಮಾಡ್ಕೊಂಡಿಲ್ಲ ಅಷ್ಟೇ ನಾನು. ತುಂಬ ಚೆನ್ನಾಗಿ ಬಂದಿದೆ ಈರುಳ್ಳಿ ಮಾತ್ರ. ಅಷ್ಟು ದಪ್ಪನೂ ಆಗಿಲ್ಲ, ತೆಳ್ಳನೂ ಆಗಿಲ್ಲ, ಚೆನ್ನಾಗಿದೆ. ನನ್ನ ಮಗನಿಗೆ ಬೇಕು ಅಂದರೆ ತುಂಬ ಇಷ್ಟ. ನೋಡಿ ಈ ಥರ ಎಲ್ಲ ಇಸ್ಗಿ ಬೇಕಾದರೆ ಸಾಯಿಸ್ಬಿಡ್ತಾನೆ, ಅದಕ್ಕೋಸ್ಕರ ಮರ್ಸೋಣ ಅಂತ ಈ ಥರ ಕರ್ಕೊಂಡೋದೆ. ಏನೋ ಬುನಾದಿ ಥರ ಹಾಕಿ ಸ್ಕೆಚ್ ಹಾಕಿದ್ದಾರೆ, ಬಟ್ ಏನು ಅಂತ ಗೊತ್ತಾಗಲಿಲ್ಲ. ನಾನು ನಮ್ಮ ಮನೆಯವ್ರಿಗೆ ಅಂತ ಊಟ ತೊಗೊಂಡು ಬಂದರೆ ಅವರು ಬೆಕ್ಕಿಗೂ ಸಹ ಹಾಕಿ ತಿಂತಾ ಇದ್ದಾರೆ. ತಿಂದ್ಬಿಟ್ಟು ನನಗೆ ಬಾಯ್ ಮಾಡಿದ್ರು, ಯಾಕೆಂದರೆ ಮಗ ಆಳ್ತಿದ್ದಾನೆ ಮನೆಗೆ ಹೋಗು ಅಂತ. ಬಟ್ ಅವ್ನು ಹಠ ಮಾಡಿದ್ದು ಬಂದುಬಿಟ್ಟು ನೀರಲ್ಲಿ ಆಡಬೇಕು ಅಂತ. ನೋಡಿ ಯಾವ ಥರ ಆಡ್ತಿದ್ದಾನೆ. ನಾನೇ ಬೆಳಗ್ಗೆ ಕೋಲ್ಡ್ ಆಗುತ್ತೆ ಅಂತ ಅವ್ನು ಬರಲಿಲ್ಲ ಅಂದ್ರೂ ಎತ್ಕೊಂಡು ಅದೇ ಹೋದೆ. ಇನ್ನು ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋಗೆ ಕಾಯ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.